ಈ ಕಥೆ ಒಬ್ಬ ರಾಜಕುಮಾರಿಯ ಕಥೆಯಲ್ಲ. ಇದು ಒಂದು ಪಕ್ಷಿಯಾಗಿ ಬದುಕಿದ ಆತ್ಮದ ಕಥೆ. ಒಂದು ಶಾಪ, ಒಂದು ನಂಬಿಕೆ ಮತ್ತು ಒಂದು ಮರದ ಕೆಳಗೆ ಮರೆತಿದ್ದ ರಹಸ್ಯದ ಬಗ್ಗೆ. ಕೊನೆಯವರೆಗೂ ಕೇಳಿದರೆ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ರಾಜತ್ವ ರಕ್ತದಿಂದಲ್ಲ, ನಂಬಿಕೆಯಿಂದ ಹುಟ್ಟುತ್ತದೆ. ಪರ್ವತಗಳ ಮಧ್ಯೆ ಹೊಳೆಯುತ್ತಿದ್ದ ರಾಜ್ಯ ವೈದೂರ್ಯ. ಬಂಗಾರದ ಗೋಡೆಗಳು, ಮೌನವಾಗಿ ಉಸಿರಾಡುತ್ತಿದ್ದ ಅಹಂಕಾರ. ಅರಮನೆಯೊಳಗೆ ರಾಜನ ಏಕೈಕ ಪುತ್ರಿ ರಾಜಕುಮಾರಿ ಕನಕವತಿ. ಕರುಣಾಳು, ಬುದ್ಧಿವಂತೆ, ಆದರೆ ತನ್ನ ಸ್ಥಾನಮಾನದ ಅರಿವು ಅವಳ ಮಾತಿಗೆ ತೀಕ್ಷ್ಣತೆಯನ್ನು ಕೊಟ್ಟಿತ್ತು. ಆ ಕಡೆಯಿಂದ ಸನ್ಯಾಸಿಯೊಬ್ಬನು ಅರಮನೆಯತ್ತ ಬಂದನು. ಅಲ್ಲಿ ರಾಜಕುಮಾರಿಯನ್ನು ನೋಡಿ, ಮಗಳೇ, ಕುಡಿಯಲು ಸ್ವಲ್ಪ ನೀರು ತೆಗೆದುಕೊಂಡು ಬಂದು ಕೊಡುತ್ತೀರಾ? ಇದು ಅರಮನೆ, ಭಿಕ್ಷಾಲಯ ಅಲ್ಲ. ದಯವಿಟ್ಟು ಹೊರಗೆ ಕಾಯಿರಿ. ಆ ಮಾತು ಕಠಿಣವಲ್ಲ, ಆದರೆ ಗೌರವವಿಲ್ಲ. ಸನ್ಯಾಸಿಗೆ ತುಂಬಾ ಕೋಪ ಬಂದಿತು. ನೀನು ಮನುಷ್ಯರ ನೋವನ್ನು ಅರಿಯದೆ ಕಿರೀಟದ ಎತ್ತರದಿಂದ ಲೋಕ ನೋಡುತ್ತಿದ್ದೀಯ. ನಿನ್ನ ಶಬ್ದ ಕಳೆದು, ನಿನ್ನ ರೂಪ ಕಳೆದು ಈ ಲೋಕವನ್ನು ಒಂದು ಪಕ್ಷಿಯಾಗಿ ಅನುಭವಿಸು ಎಂದು ಸನ್ಯಾಸಿ ಘೋರ ಶಾಪವನ್ನು ಹಾಕಿದ. ಶಾಪ ಹಾಕಿದ ಕೂಡಲೇ ರಾಜಕುಮಾರಿಯು ಪಕ್ಷಿಯಾದಳು. ಬೆಳಕು ನಂದಿತು. ಕನಕವತಿಯ ಶಬ್ದ ಕರಗಿತು. ಒಂದು ಸಣ್ಣ ಬೆಳ್ಳಿರೆಕ್ಕೆಗಳ ಪಕ್ಷಿ ಅರಮನೆಯ ಮಧ್ಯೆ ನಿಂತಿತು. ಅಷ್ಟರಲ್ಲಿ ರಾಜ ಬಂದನು. ತನ್ನ ಮಗಳ ಹುಡುಕಾಟದಲ್ಲಿ ನಿಂತನು. ಸೇವಕನನ್ನು ಕರೆದ. ಕನಕವತಿಯಲ್ಲಿ, ಕನಕವತಿ, ನನ್ನ ಮಗಳು. ದೇವರೇ, ಇದೇನು? ಹೋಗಿ ರಾಜಕುಮಾರಿಯನ್ನು ಹುಡುಕಿ. ಉತ್ತರ ಇರಲಿಲ್ಲ. ಪಕ್ಷಿ ಮಾತ್ರ ಉಳಿದಿತ್ತು. ಸನ್ಯಾಸಿಯು ರಾಜಕುಮಾರಿಗೆ ನಿನ್ನ ಶಾಪದ ವಿಮೋಚನೆಯ ಬಗ್ಗೆ ಇಲ್ಲಿ ಹೇಳುತ್ತಿರುತ್ತಾನೆ. ಅಹಂಕಾರವಿಲ್ಲದ ಒಬ್ಬ ಮಾನವನು ನಿನ್ನ ಮೇಲೆ ನಂಬಿಕೆ ಇಟ್ಟಾಗ, ನಿನ್ನ ಸ್ನೇಹಿತನಾದಾಗ, ತನ್ನ ಬದುಕಿನ ಅಮೂಲ್ಯವಾದುದನ್ನು ತ್ಯಾಗ ಮಾಡಿದಾಗ ನೀನು ಮತ್ತೆ ಮನುಷ್ಯಳಾಗುವೆ. ಅಲ್ಲಿಯವರೆಗೂ ನೀನು ಕಾಡಿನಲ್ಲಿ ಪಕ್ಷಿಯಾಗಿರುತ್ತೀಯ. ನಿನ್ನ ನೋವನ್ನು ಕೇಳುವವರು ಯಾರೂ ಇರುವುದಿಲ್ಲ. ಇದನ್ನು ಕೇಳಿ ಪಕ್ಷಿಯು ಕಣ್ಣೀರು ಹಾಕುತ್ತಾ ಕಾಡಿನತ್ತ ಹಾರಿತು. ಅರಣ್ಯದ ಅಂಚಿನಲ್ಲಿ ಕೊಡಲಿಯೊಂದಿಗೆ ಬದುಕುತ್ತಿದ್ದವನೊಬ್ಬ. ಅವನ ಹೆಸರು ಅಮರಕುಡು. ಇವನ ದಿನನಿತ್ಯದ ಕೆಲಸ ಮರ ಕಡಿಯುವುದು, ಕಟ್ಟಿಗೆಯನ್ನು ಮಾರುವುದು. ಬಂದ ಹಣದಲ್ಲಿ ತನ್ನ ತಾಯಿಯು ಅನಾರೋಗ್ಯದ ಪರಿಸ್ಥಿತಿಗೆ ಬೇಕಾದ ಔಷಧಿ ಮತ್ತು ಊಟದ ಸಾಮಗ್ರಿಗಳನ್ನು ತರಲು ದಿನವಿಡೀ ಕಟ್ಟಿಗೆ ಕಡಿಯಬೇಕಾಗಿತ್ತು. ಬಡತನ, ಹಸಿವು, ಅಸ್ವಸ್ಥ ತಾಯಿ ಇವೆಲ್ಲ ಅವನ ದಿನಚರಿ. ಅಮರಕುಡು ಮುಂಜಾನೆ ಎದ್ದು ಕಾಡಿನತ್ತ ಹೊರಟನು. ಆ ದಿನ ಕಾಡಿನ ತುಂಬಾ ಅಲಿದರು. ಒಂದು ಕೂಡ ಒಣಗಿದ ಮರ ಸಿಗಲೇ ಇಲ್ಲ. ಸಾಯಂಕಾಲದವರೆಗೂ ಕಾಡನ್ನು ಸುತ್ತುವರಿದ ಆಧರ ಒಂದು ಮರದ ತುಂಡು ಕೂಡ ಒಣಗಿದ್ದು ಸಿಗಲಿಲ್ಲ. ಮುಂಜಾನೆಯಿಂದ ಒಂದೇ ಮರದಲ್ಲಿ ಕುಳಿತ ಆ ರಾಜಕುಮಾರಿ ಪಕ್ಷಿಯು ಇವನನ್ನು ಗಮನಿಸುತ್ತಿತ್ತು. ಬೆಳಿಗ್ಗೆ ಕೊಡಲಿಯನ್ನು ತೆಗೆದುಕೊಂಡು ಹೋದವನು ಸಾಯಂಕಾಲ ಬರಿಗೈಯಲ್ಲಿ ಒಂದೇ ಕೊಡಲಿ ಹಿಡಿದುಕೊಂಡು ಬಂದಿದ್ದಾನೆ ಎಂದು ಯೋಚಿಸಿತು. ಇದೇ ರೀತಿ 3-4 ದಿನ ಅಮರಕುಡುಗೆ ವನಮರ ಸಿಗಲೇ ಇಲ್ಲ. 5-6 ದಿನಗಳ ನಂತರ, ಇಂದಾದರೂ ಒಣಮರ ಸಿಕ್ಕರೆ ತಾಯಿಗೆ ಅನ್ನ ಸಿಗುತ್ತದೆ. ಮೇಲಿಂದ ಒಂದು ಪಕ್ಷಿ, ಕಣ್ಣಲ್ಲಿ ವಿಚಿತ್ರ ಅರಿವು. ಅದು ಮೇಲಿಂದ ಹಾರಿತು, ಮತ್ತೆ ಹಿಂತಿರುಗಿ ಬಂತು. ಆ ಪಕ್ಷಿಯು ಅವನನ್ನು ಕರೆದುಕೊಂಡು ಹೋಗಲು ಬಂದಿತ್ತು. ಆ ಪಕ್ಷಿಯನ್ನು ಗಮನಿಸುತ್ತಾ ಅಮರಕುಡು ಆ ಪಕ್ಷಿಯನ್ನು ಹಿಂಬಾಲಿಸುತ್ತಾ ನಡೆದನು. ಹೀಗೆ ತುಂಬಾ ದೂರ ನಡೆದನು. ತುಂಬಾ ದೂರ ನಡೆದ ನಂತರ ಅಲ್ಲಿ ಒಂದು ದೂರದ ಒಣ ಮರದ ಮೇಲೆ ಆ ಪಕ್ಷಿ ಹೋಗಿ ಕುಳಿತಿತು. ಇದನ್ನು ಗಮನಿಸಿ ಅಮರಕುಡು ಸಂತೋಷವಾಗಿ ಆ ಮರದ ಕಟ್ಟಿಗೆಗಳನ್ನು ಕಡೆದುಕೊಂಡು ಆ ಹಕ್ಕಿಗೆ ಧನ್ಯವಾದ ಹೇಳಿ ಹೊರಟನು. ಅಮರಕುಡುಗೆ ಆ ಪಕ್ಷಿಯ ಮೇಲೆ ನಂಬಿಕೆ ಬಂದಿತ್ತು. ಆ ಪಕ್ಷಿಯ ಮೇಲೆ ವಿಶ್ವಾಸ ಸಂಪೂರ್ಣವಾಗಿಟ್ಟಿರಲಿಲ್ಲ. ಆ ಕಟ್ಟಿಗೆಯನ್ನು ಮಾರಿ ಬಂದ ಹಣದಲ್ಲಿ ತನ್ನ ತಾಯಿಗೆ ಬೇಕಾದ ಔಷಧಿ ಮತ್ತು ಊಟದ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದನು. ಊಟ ಮಾಡಿ ತಾಯಿಗೆ ಔಷಧಿಯನ್ನು ಕೊಟ್ಟು ವಿಶ್ರಾಂತಿ ಮಾಡಿದನು. ಮರುದಿನ ಬೆಳಿಗ್ಗೆ ಆ ಪಕ್ಷಿಯನ್ನು ಹುಡುಕುತ್ತಾ ಹೊರಟನು. ಆ ಮುಂಜಾನೆ ಪಕ್ಷಿ ಕಾಣಲೇ ಇಲ್ಲ. ಹೀಗೆ ಹುಡುಕುತ್ತಾ ಹುಡುಕುತ್ತಾ ಕಾಡಿನ ಮಧ್ಯದವರೆಗೂ ಬಂದನ. ಆ ಪಕ್ಷಿಯೂ ಕಾಣಲಿಲ್ಲ. ಮತ್ತೆ ಒಣಗಿದ ಮರವೂ ಕಾಣಲೇ ಇಲ್ಲ. ಬೇಸರದಿಂದ ಒಂದು ಮರದ ಕೆಳಗೆ ಕುಳಿತುಕೊಂಡನು.
ಯೋಚಿಸುತ್ತಿದ್ದ. ನಿನ್ನೆ ನನಗೆ ಸಹಾಯ ಮಾಡಿದ ಪಕ್ಷಿ ಈ ದಿನ ಯಾಕೆ ಬರಲಿಲ್ಲ? ಅದರಿಂದ ಉಪಯೋಗ ಪಡೆದುಕೊಂಡು ನಾನು ಅದನ್ನು ಯೋಗಕ್ಷೇಮ ಉಪಚರಿಸಲಿಲ್ಲ. ಇದ ಕಾರಣದಿಂದ ನನ್ನನ್ನು ಆ ಪಕ್ಷಿ ತಿರಸ್ಕರಿಸಿರಬಹುದು ಎಂದು ಯೋಚಿಸುತ್ತಾ ಕುಳಿತಲ್ಲಿಯೇ ನಿದ್ರೆಗೆ ಜಾರಿದ. ಸಾಯಂಕಾಲವರೆಗೂ ನಿದ್ರೆ ಮಾಡಿ ಸಂಜೆ ಹಾಗೆ ಕಾಡನ್ನು ಸುತ್ತುತ್ತಾ ಮನೆ ಕಡೆ ನಡೆದನು. ಆ ದಿನ ಉಪವಾಸದಲ್ಲಿಯೇ ಇರಬೇಕಾಯಿತು. ತನ್ನ ತಾಯಿಯೂ ಉಪವಾಸದಲ್ಲಿ ಮತ್ತು ತಾನು ಕೂಡ ಉಪವಾಸದಲ್ಲಿಯೇ ಇರಬೇಕಾಯಿತು. ಮಗನೇ, ಕಾಡಿನ ತುಂಬ ಸುತ್ತುವರೆದರೂ ನಿನಗೆ ಒಣಗಿದ ಮರ ಸಿಗುತ್ತಿಲ್ಲವೇ? ಹೌದು ಅಮ್ಮ, ಹಸಿರಾದ ಮರವನ್ನ ಕಡಿಯಲು ನನಗೆ ಮನಸ್ಸಿಲ್ಲ. ನಾನು ಉಪವಾಸ ಮಲಗಿದರೂ ಕೂಡ ಹಸಿರು ಮರವನ್ನ ಕಡಿಯುವುದಿಲ್ಲ. ಅದು ಒಂದು ಜೀವವಿರುವ ಮರ. ನನಗೆ ಅಗತ್ಯವಿರುವುದು ಒಣಗಿರುವ ಮರ ಮಾತ್ರ. ನಾನು ಒಣಗಿರೋ ಮರಗಳನ್ನ ಮಾತ್ರ ಕಡಿಯುತ್ತೇನೆ. ಸರಿ ಮಗನೇ, ನಿನ್ನ ಆಸೆಯಂತೆ ಆಗ್ಲಿ. ಏನಾದ್ರೂ ಆಗ್ಲಿ, ಇವತ್ತಾದ್ರೂ ಒಂದು ಒಣಗಿದ ಮರವನ್ನ ಹುಡುಕೊಂಡು ಕಡಿದುಕೊಂಡು ಬಾರಪ್ಪ. ನಿನ್ನೆ ಮೊನ್ನೆ ಊಟವಿಲ್ಲದೆ ತುಂಬಾ ಹಸಿವಾಗಿದೆ. ಸರಿಯಮ್ಮ. ಅಮರಕುಡು ಕಾಡಿನ ಕಡೆ ಕಟ್ಟಿಗೆಯನ್ನು ಕಡೆಯಲು ಹೊರಟನು. ಆ ದಿನ ಪಕ್ಷಿ ಅವನು ಹೋಗುವ ದಾರಿಯಲ್ಲಿ ಮರದ ಮೇಲೆ ಹಾರಾಡುತ್ತಾ ಇತ್ತು. ಇದನ್ನು ಕಂಡು ಅಮರಕುಡು ಸಂತೋಷವಾದನು. ಈ ದಿನ ಈ ಪಕ್ಷಿಯು ನನಗೆ ಸಹಾಯ ಮಾಡಿದರೆ ತುಂಬಾ ಸಹಾಯವಾಗುತ್ತದೆ ಎಂದುಕೊಂಡನು. ಆ ಪಕ್ಷಿಯು ಅಮರಕುಡುಗೆ ಒಣಗಿದ ಮರವನ್ನು ಕುಡುಕಲು ಕಾಡಿನತ್ತ ಹಾರಾಡಲು ಶುರುಮಾಡಿತು. ದೂರದಲ್ಲಿ ಒಂದು ಒಣಗಿದ ಮರ ಕಂಡಿತು. ಆ ಪಕ್ಷಿಯು ಕೂಡ ಸಂತೋಷವಾಗಿ ಅಮರಕುಡುನ ಬಳಿ ಬಂದಿತ್ತು. ಮೇಲೆ ಹಾರುತ್ತಾ ಒಣಗಿದ ಮರದ ಕಡೆಗೆ ಕರೆದುಕೊಂಡು ಹೋಯಿತು. ಆ ದಿನ ಕೂಡ ಅಮರಕುಡು ಸಂತೋಷವಾಗಿ ಆ ಮರದ ಕಟ್ಟಿಗೆಗಳನ್ನು ಕಡಿದುಕೊಂಡನು. ಪಕ್ಷಿಗೆ ತನ್ನ ಸ್ನೇಹದ ಪ್ರೀತಿಯನ್ನು ಹಂಚಿದ. ಆ ಪಕ್ಷಿ ಕೂಡ ಅವನ ಸ್ನೇಹಕ್ಕಾಗಿ ಕಾಯುತ್ತಿತ್ತು. ಆ ಪಕ್ಷಿಗೂ ತುಂಬಾ ಸಂತೋಷವಾಯಿತು. ಅವನೇ ಪಕ್ಷಿಗೆ ಒಂದು ಹೆಸರಿಟ್ಟನು. ಮೈಥಿಲಿ, ಇದು ಇವತ್ತಿನಿಂದ ನಾನು ನಿನಗೆ ಇಟ್ಟಿರುವ ಹೆಸರು. ನಿನ್ನನ್ನು ನಾನು ಹೀಗೆ ಕರೆಯುತ್ತೇನೆ ಎಂದು ಪಕ್ಷಿಯೊಂದಿಗೆ ಮಾತನಾಡಿದ. ಆ ಪಕ್ಷಿಯು ಸಂತೋಷದಿಂದ ಅವನ ಮೇಲೆ ಹಾರಾಡಿತು. ನೀನು ನನ್ನ ಜೊತೆ ಇವತ್ತು ಬಾ. ನಿನಗೆ ನಾನು ಊಟಕ್ಕೆ ಹಾಕುತ್ತೇನೆ. ಇನ್ನು ಮುಂದೆ ನಾವು ಸ್ನೇಹಿತರಾಗಿರೋಣ. ಹೀಗೆ ಎಂದು ಅಮರಕುಡು ಆ ಪಕ್ಷಿಯನ್ನು ಕರೆದುಕೊಂಡು ತಮ್ಮ ಮನೆಯ ಕಡೆ ಹೆಜ್ಜೆ ಹಾಕಿದನು. ಹೀಗೆ ನಡೆಯುತ್ತಾ ನಡೆಯುತ್ತಾ ಮನೆಯನ್ನ ಸಮೀಪಿಸಿದ. ಮೈಥಿಲಿ, ನೀನು ಇಲ್ಲೇ ಇರು. ನಾನು ಈ ಕಟ್ಟಿಗೆಯನ್ನು ಮಾರಿ ದವಸವನ್ನು ತರುತ್ತೇನೆ. ಅಲ್ಲಿಯವರೆಗೂ ನೀನು ಈ ಮನೆಯ ಛಾವಣಿಯ ಮೇಲೆ ಆಟವಾಡುತ್ತಾ ಕುಳಿತುಕೋ. ನಾನು ಹೋಗಿ ಬರುತ್ತೇನೆ ಎಂದು ಅಮರಕುಡು ಕಟ್ಟಿಗೆಯನ್ನು ಮಾರಲು ಹೊರಟನು. ಗೋಕಾಕ ಎಂಬ ಹಳ್ಳಿಗೆ ಬಂದನು. ಅಲ್ಲಿಯೊಬ್ಬ ರಾಜನ ಸೇವಕ ನಿಂತಿದ್ದನು. ಆ ಕಟ್ಟಿಗೆಯನ್ನು ಖರೀದಿಸಲು ಕೇಳಿದನು. ಏನಪ್ಪ, ಈ ಕಟ್ಟಿಗೆ ಬೆಲೆ ಎಷ್ಟು? ಈ ಕಟ್ಟಿಗೆ ಬೆಲೆ 5 ರೂಪಾಯಿ ಆಗುತ್ತದೆ. ಇಷ್ಟು ಕಟ್ಟಿಗೆಗೆ 5 ರೂಪಾಯಿ ಕೊಡ್ಬೇಕೆ? 2 ರೂಪಾಯಿ ಕೊಡ್ತೇನೆ. ಅರಮನೆಯಲ್ಲಿ ಇಟ್ಟು ಬಾ. ಕೊಡದಿದ್ದರೆ ನಿನ್ನನ್ನು ರಾಜನ ಮುಂದೆ ಹೇಳಿ ಈ ಕಾಡಿನಲ್ಲಿ ಇರದ ಹಾಗೆ ಮಾಡ್ತೇನೆ. ಸುಮ್ಮನೆ ಹೋಗಿ ಅರಮನೆಯಲ್ಲಿ ಇಟ್ಟು ಬಾ. ಅಯ್ಯೋ, ಹಾಗೆ ಮಾಡಬೇಡಿ. ಕಟ್ಟಿಗೆಯನ್ನು ಇಟ್ಟು ಬರ್ತೇನೆ ಎಂದು ಕಟ್ಟಿಗೆಯನ್ನು ಇಟ್ಟು ಬರಲು ಹೋದನು. ಒಬ್ಬ ಕಿಳು ಜಾತಿಯವನನ್ನು ಅರಮನೆಯಲ್ಲಿ ಕಂಡು ರಾಜನು ಬೈದನು. ನಿನಗೆ ಬುದ್ಧಿ ಇಲ್ಲವೇ, ಕಟ್ಟಿಗೆ ಕಡಿಯುವ ಮನುಷ್ಯ? ನಿನ್ನ ಜಾತಿ ಯಾವುದು ಎಂದು ಗೊತ್ತಿಲ್ಲ. ನೀನು ಅರಮನೆಯ ಒಳಗೆ ಹೇಗೆ ಕಾಲಿಡುತ್ತೀಯ? ಇದೇ ನಿನಗೆ ಕೊನೆಯ ಸೂಚನೆ. ಇನ್ನೊಮ್ಮೆ ಈ ಅರಮನೆಯಲ್ಲಿ ಕಂಡರೆ ನಿನ್ನನ್ನು ಸಾಯಿಸುತ್ತೇನೆ. ನಡಿ, ಈ ಅರಮನೆಯನ್ನು ಬಿಟ್ಟು ಹೊರಟು ಹೋಗು. ಕಟ್ಟಿಗೆಯನ್ನು ಅರಮನೆಯ ಪಕ್ಕದಲ್ಲಿ ಇಟ್ಟು ಸೇವಕನ ಹತ್ತಿರ ಬಂದನು. ಆದರೆ ಸೇವಕ ಅವನಿಗೆ ಹಣವನ್ನು ನೀಡದೆ ಅಪಹಾಸ್ಯ ಮಾಡಿ ಅಮರಕುಡು ಅವನನ್ನು ಬರೀ ಕೈಯಲ್ಲಿ ಕಳುಹಿಸಿದ. ಕಣ್ಣೀರು ಹಾಕುತ್ತಾ ಅಮರಕುಡು ಕಾಡಿನ ದಾರಿ ಹಿಡಿದ ಮನೆಯನ್ನು ತಲುಪಿದನು. ಅಲ್ಲಿ ನಡೆದ ವಿಚಾರವನ್ನೆಲ್ಲ ಆ ಪಕ್ಷಿಗೆ ಹೇಳಿದ. ಆ ಪಕ್ಷಿಯು ಕಣ್ಣೀರು ಹಾಕಿತು. ಅವತ್ತು ಕೂಡ ಊಟವಿಲ್ಲದೆ ಮಲಗಿಕೊಂಡ. ಆ ಪಕ್ಷಿ ಕೂಡ ಹಾರಿಹೋಯಿತು. ಮತ್ತೆ 2 ದಿನಗಳ ಬಳಿಕ ಮುಂಜಾನೆಯ ಸಮಯದಲ್ಲಿ ಅಮರಕುಡು ಕಟ್ಟಿಗೆಯನ್ನು ಕಡಿಯಲು ಮರವನ್ನು ಹುಡುಕುತ್ತಾ ಹೊರಟನು. ಪಕ್ಷಿಯು ಇವನು ಬರುವ ದಾರಿಯನ್ನು ಕಾಯುತ್ತಿತ್ತು. ದಾರಿಯ ಮಧ್ಯದಲ್ಲಿ ಆ ಪಕ್ಷಿಯು ಅಮರಕುಡುವನ್ನು ಭೇಟಿಯಾಯಿತು. ಅಮರಕುಡು ಸಂತೋಷದಿಂದ ಆ ಪಕ್ಷಿಯ ಹಿಂದೆ ಹೊರಟನು. ಆ ದಿನ ಕೂಡ ಮೈಥಿಲಿ ಒಂದು ಮರವನ್ನು ಹುಡುಕಿ ಕೊಟ್ಟಿತು.
ಅಮರಕುಡು ಸಂತೋಷದಿಂದ ಮರದ ಕಟ್ಟಿಗೆಯನ್ನು ಕಡಿದುಕೊಂಡನು. ಈ ಸಲ ಆ ಕಟ್ಟಿಗೆಯನ್ನು ಮಾರಲು ಬೇರೆ ಹಳ್ಳಿಗೆ ಹೋದನು. ಖಂಡ್ರಟ್ಟಿ ಎಂಬ ಹಳ್ಳಿಗೆ ಹೋದನು. ಅಲ್ಲಿ ಕಟ್ಟಿಗೆ ವ್ಯಾಪಾರಸ್ಥ ಒಬ್ಬನು. ಏನಪ್ಪ ಕಟ್ಟಿಗೆ ಬೆಲೆ ಎಷ್ಟು? 5 ರೂಪಾಯಿ ಆಗುತ್ತದೆ ಯಜಮಾನರೇ. ಸರಿ ಆಯ್ತು ಬಾ, ನಾನ್ ಕೊಡ್ತೀನಿ. ಈ ಕಟ್ಟಿಗೆಯನ್ನು ನನ್ನ ಮನೆ ಮುಂದೆ ಇಡು. ಕಟ್ಟಿಗೆಯನ್ನು ಖರೀದಿಸಿದ. ಅಮರಕುಡಿಗೆ 5 ರೂಪಾಯಿಯನ್ನು ನೀಡಿದ. ಅಮರಕುಡು ಸಂತೋಷದಿಂದ ಅಮರಕುಡು ಅಲ್ಲಿಗೆ ಪಕ್ಕದಲ್ಲಿರುವಂತಹ ಒಂದು ಅಂಗಡಿಗೆ ಹೋದನು. ಅಲ್ಲಿ ತನ್ನ ಮನೆಗೆ ಬೇಕಾದಂಥ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಕಾಡಿನ ಅವರ ಮನೆಯ ಕಡೆ ಹೆಜ್ಜೆ ಹಾಕಿದನು. ಆ ದಿನ ಊಟವನ್ನು ಆ ಪಕ್ಷಿಗೂ ಸಹ ಹಾಕಿ ಪಕ್ಷಿಯ ಉಪಕಾರಕ್ಕೆ ಇದು ನನ್ನ ಪ್ರತಿಫಲವೆಂದು ಯೋಚಿಸುತ್ತಿದ್ದ. ಆ ಪಕ್ಷಿಯು ಸಂತೋಷದಿಂದ ಊಟ ಮಾಡಿ ಹಾರಿಹೋಯಿತು. ಇಲ್ಲಿ ರಾಜನು ತನ್ನ ಮಗಳು ಕಾಣೆಯಾಗಿದ್ದಾಳೆಂದು ತುಂಬಾ ಮಾನಸಿಕವಾಗಿ ಕುಗ್ಗುತ್ತಿದ್ದನು. ನನ್ನ ಮಗಳು ಸಿಗದೇ ಇದ್ದರೆ ನಾನು ಬಹಳ ದಿನ ಬದುಕುವುದು ಅಸಾಧ್ಯವಾಗುತ್ತದೆ ಮಂತ್ರಿಯವರೇ. ನನ್ನ ಮಗಳನ್ನು ಹುಡುಕಿಕೊಟ್ಟವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ. ಇಂದು ಡಂಗುರ ಸಾರಿ ಮಂತ್ರಿ. ಆಯ್ತು ರಾಜರೇ, ಈ ದಿನ ಡಂಗುರು ಸಾರಲು ಹೇಳಿ ಬರುತ್ತೇನೆ. ಊರಲ್ಲಿ ಡಂಗುರ ಸಾರಿಸಿದರು. ಊರಲ್ಲಿ ಇದೇ ಜನರ ಬಾಯಲ್ಲಿ ತುಂಬ ಗಲಿಬಿಲಿ ಉಂಟು ಮಾಡಿತು. ಪ್ರತಿಯೊಬ್ಬರೂ ಇದನ್ನೇ ಮಾತನಾಡಿಕೊಳ್ಳುತ್ತಿದ್ದರು. ರಾಜನ ಮಗಳು ಕಾಣೆಯಾಗಿದ್ದಾಳೆಂದರೆ ಇದು ಎಂತಹ ಘಟನೆ? ಇಷ್ಟು ದಿನ ಏಕೆ ಹೊರಬರಲಿಲ್ಲ? ಇದನ್ನು ಯಾಕೆ ಮುಚ್ಚಿಟ್ಟಿದ್ರು? ಸೋಮಣ್ಣ, ರಾಜನ ಮಗಳು ಕಾಣೆಯಾಗಿದ್ದಾಳಂದ್ರೆ ಮರ್ಯಾದೆ ಹೋಗ್ತದೆ ಅಂತ ರಾಜರು ಈ ಸುದ್ದಿಯನ್ನ ಮುಚ್ಚಿ ಇಟ್ಟಿದ್ದಾರೆ ಅಂತ ಕಾಣುತ್ತದೆ. ಹೌದು ರಾಮಣ್ಣ, ಇದೇ ವಿಷಯ ಆಗಿರಬಹುದು. ತನ್ನ ರಾಜ್ಯದಲ್ಲಿ ರಾಜಕುಮಾರಿಯನ್ನು ಹುಡುಕುವುದು ತುಂಬಾ ಕಷ್ಟದ ಕೆಲಸವೇನಲ್ಲ. ಆದರೆ ರಾಜನು ರಾಣಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆಂದು ಹೇಳಿದ್ದಾರಲ್ಲವೇ, ನಾವು ಹುಡುಕಲು ಹೋಗೋಣವೇ? ಆಯ್ತು ಸೋಮಣ್ಣ, ಹೊರಡೋಣ ನಡಿ. ರಾಣಿ ನಮ್ಗೆ ಸಿಕ್ಕರೂ ಸಿಗಬಹುದಲ್ವೇ? ಇಬ್ಬರು ರಾಣಿಯನ್ನ ಹುಡುಕುತ್ತಾ ಗೋಕಾವಿಯಿಂದ ಕಂಡ್ರೆಟ್ಟಿಯ ಕಡೆಗೆ ನಡೆದರು. ಕಾಡುದಾರಿಯಲ್ಲಿ ಹುಡುಕುತ್ತಾ ಹೊರಟಿದ್ದರು. ಇಬ್ಬರು ಕೂಡ ಸುಮಾರು ಹೊತ್ತು ನಡೆದರು. ದಾರಿಯ ಮಧ್ಯದಲ್ಲಿ ನಡೆಯುತ್ತಿರಬೇಕಾದ್ರೆ ಆ ಮರ ಕಡಿಯುವ ಎದುರಿಗೆ ಬಂದನು. ಅವನನ್ನು, ಏನಪ್ಪ, ಇಲ್ಲಿ ಯಾರಾದರೂ ರಾಜಕುಮಾರಿಯನ್ನು ಕರೆದುಕೊಂಡು ಹೋಗುವುದನ್ನು ನೀನು ನೋಡಿದ್ದೀಯಾ? ನಾನು ಅಷ್ಟೊಂದು ಗಮನಿಸಲಿಲ್ಲ. ರಾಣಿಯವರಿಗೇನಾಯಿತು? ಯಾಕೆ ನೀವು ಹುಡುಕುತ್ತಿದ್ದೀರಿ? ರಾಣಿಯವರು ಅರಮನೆಯಲ್ಲಿಲ್ಲ. ಆದ ಕಾರಣ ನಾವು ಸೇವಕರು ಅವರನ್ನು ಹುಡುಕುತ್ತಿದ್ದೇವೆ. ನಿನಗೆ ರಾಣಿಯವರು ಕಂಡಿದ್ದರೆ ಹೇಳು, ನಿನಗೆ ಹಣವನ್ನು ಕೊಡುತ್ತೇವೆ. ನನಗೆ ಯಾರೂ ಕಂಡಿಲ್ಲ. ಮುಂದೆ ಒಂದು ಊರಿದೆ, ಅಲ್ಲಿ ನೀವು ವಿಚಾರಿಸಿ ನೋಡಿ, ಸಿಕ್ಕರೂ ಸಿಗ್ಬಹುದು. ನಾನು ಮರವನ್ನು ಕಡಿಯಲು ಹೊರಟಿದ್ದೇನೆ. ಸೋಮಣ್ಣ, ನಾವು ಕಂಡ್ರಟ್ಟಿಗೆ ಹೋಗಿ ವಿಚಾರಿಸೋಣ. ಅಲ್ಲಿ ಸಿಗ್ಬೋದು. ಅಲ್ಲಿ ಯಾರಾದರೂ ಒಬ್ರು ನೋಡಿರ್ತಾರೆ. ಪ್ರತಿ ಮನೆಗೂ ಹೋಗಿ ವಿಚಾರಿಸೋಣ. ಆಯ್ತು ರಾಮಣ್ಣ, ಬಾ, ಬೇಗ ಬೇಗ ಹೋಗೋಣ. ನಮ್ಗಿಂತ ಮುಂಚೆ ಯಾರಾದರೂ ಹೋಗಿರಬೇಕು. ನಾವು ನಿರ್ಲಕ್ಷಿಸುವುದು ಬೇಡ. ಬೇಗನೆ ಹೊರಡೋಣ. ಇಬ್ಬರೂ ಕೂಡ ಬೇಗ ಬೇಗನೆ ಕಂಡ್ರಟ್ಟಿಗೆ ಹೋಗಿ ತಲುಪಿದರು. ಅಲ್ಲಿ ಅಂಗಡಿಯಲ್ಲಿ ವಿಚಾರಿಸಿದರು. ಓ ಮಾಲೀಕ, ನೀನು ಇಲ್ಲಿ ಯಾರಾದ್ರೂ ರಾಜಕುಮಾರಿಯನ್ನು ಕರೆದುಕೊಂಡು ಹೋಗುವುದನ್ನು ನೀನು ನೋಡಿದೀಯಾ? ನೋಡಿದ್ದರೆ ಹೇಳು, ನಾವು ಹುಡುಕುತ್ತಿದ್ದೇವೆ. ಗೋಕಾಕ್ ಅರಮನೆಯಿಂದ ಬಂದಿದ್ದೇವೆ. ಏನಾಯ್ತು? ರಾಜಕುಮಾರಿಯವರು ಅರಮನೆಯಲ್ಲಿ ಇಲ್ಲವೇ? ರಾಜಕುಮಾರಿಯವರಿಗೆ ಏನಾಯ್ತು? ನಾನು ಈ ಕಡೆ ಬಂದಿರುವುದನ್ನು ಗಮನಿಸಲಿಲ್ಲ. ನೀವು ಮುಂದೆ ಯಾರ ಮನೆಯಲ್ಲಿ ವಿಚಾರಿಸಿ. ನಿನಗೆ ಕಂಡ ತಕ್ಷಣ ನಮಗೆ ತಿಳಿಸು. ನಾವು ನಿನಗೆ ಹಣವನ್ನು ನೀಡುತ್ತೇವೆ. ಈ ವಿಷಯವನ್ನು ಯಾರಿಗೂ ಕೂಡ ಹೇಳಬೇಡ. ಆಯ್ತು, ನಾನು ಕಂಡ ತಕ್ಷಣ ನಿಮಗೆ ಸುದ್ದಿ ಮುಟ್ಟಿಸುತ್ತೇನೆ. ನೀವು ಹೋಗಿ ಹುಡುಕಾಡಿ. ರಾಮಣ್ಣ ಮತ್ತು ಸೋಮಣ್ಣ ಕಂಡರಟ್ಟಿಯನ್ನು ದಾಟಿ ಮುಂದೆ ಸಾಗಿದರು. ಅಮರಕುಡು ಕಟ್ಟಿಗೆಯನ್ನು ಕಡೆಯಲು ಹೊರಟಿದ್ದನು. ಆವಾಗ ಆ ಪಕ್ಷಿಯು ಮತ್ತೆ ಬಂದಿತು. ಅಮರಕುಡು ಆ ಪಕ್ಷಿಯನ್ನು ನೋಡಿ ಬಾ ಮೈಥಿಲಿ ಎಂದು ಕರೆದನು. ಆವಾಗ ಪಕ್ಷಿಯು ಅವನ ತಲೆಯ ಮೇಲೆ ಹಾರಾಡುತ್ತಾ ಸುತ್ತುತ್ತಿತ್ತು. ಮೈಥಿಲಿ, ನೀನು ನನಗೆ ಇವತ್ತು ಒಂದು ಮರವನ್ನು ಹುಡುಕಿಕೊಡಬೇಕು.
ಈ ಮಳೆಗಾಲದ ಸಂದರ್ಭದಲ್ಲಿ ಒಣಗಿದ ಮರವನ್ನು ಹುಡುಕುವುದು ತುಂಬಾ ಕಷ್ಟವಾಗುತ್ತಿದೆ. ಮೈಥಿಲಿ, ಇವತ್ತು ಒಂದು ದಿನ ನೀನು ಮೇಲಕ್ಕೆ ಹೋಗಿ ಯಾವ ಮರ ಒಣಗಿದೆ ಎಂದು ಸ್ವಲ್ಪ ನೋಡಿ ಹೇಳುತ್ತೀಯಾ? ಮೈಥಿಲಿಯು ಆಕಾಶದೆತ್ತರಕ್ಕೆ ಹಾರಿ ಯಾವ ಮರವು ಒಣಗಿದೆ ಎಂದು ಹುಡುಕಲು ಪ್ರಾರಂಭಿಸಿತು. ಅಷ್ಟರಲ್ಲಿ ಒಂದು ಮರ ಕಾಣಿಸಿತು. ಆ ಮರವು ತುಂಬಾ ವಿಶೇಷವೆನಿಸಿತು. ಮೈಥಿಲಿಯು ಅಮರಕುಡನನ್ನು ಕರೆದುಕೊಂಡು ಹೊರಟಿತು. ಮೈಥಿಲಿ ಕರೆದುಕೊಂಡು ಒಂದು ಒಣಗಿದ ಮರದ ಹತ್ತಿರ ಬಂದಿತು. ಮರ ಬಿದ್ದಿತು. ಈ ಬಾರಿ ಖಾಲಿಯಲ್ಲ, ಗಟ್ಟಿಯಾದ ಅಮೂಲ್ಯ ಕಟ್ಟಿಗೆ. ನೀನು ನನ್ನ ಬಾಳಿಗೆ ಬೆಳಕು ತಂದ ದೇವರಿದ್ದ ಹಾಗೆ. ನಿನ್ನ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಮೈಥಿಲಿ. ಇದನ್ನು ಕೇಳಿ ಪಕ್ಷಿಗೆ ಅಮರಕುಡು ಮೇಲೆ ಭರವಸೆ ಹುಟ್ಟಿತು. ದಿನಗಳು ಸಾಗಿದವು. ಅಮರಕುಡು ಮಾತಾಡುತ್ತಿದ್ದ, ಪಕ್ಷಿ ಕೇಳುತ್ತಿತ್ತು. ಕನಕವತಿ ಮನುಷ್ಯರ ಬದುಕನ್ನು ಕಲಿತಳು. ಅಮರಕುಡು ಮನೆಗೆ ಬಂದು ಆ ಪಕ್ಷಿಯು ತನಗೆ ಮಾಡುವ ಸಹಾಯವನ್ನು ಮತ್ತು ಅದರ ನಂಬಿಕೆ ವಿಶ್ವಾಸವನ್ನು ತಾಯಿಯ ಮುಂದೆ ಹೇಳುತ್ತಿದ್ದನು. ಅಮ್ಮ, ಆ ಮೈಥಿಲಿ ಪಕ್ಷಿಯು ನನಗೆ ತುಂಬಾ ಸಹಾಯ ಮಾಡುತ್ತಿದೆ. ನನಗೆ ಸ್ನೇಹಿತನಂತೆ ಜೊತೆಗಿದೆ. ನಾನು ಕಷ್ಟಪಡುವ ಬದಲು ಅದೂ ಕಷ್ಟಪಟ್ಟು ನಮಗೆ ಮರವನ್ನು ಹುಡುಕಿಕೊಡುತ್ತಿದೆ. ಅದರ ಋಣವನ್ನು ನಾನು ಯಾವಾಗ ತೀರಿಸುವೆ? ಮಗನೇ, ಅದು ನಿನ್ನ ಸ್ನೇಹಿತ ಆಗಿರುವುದು ನಿನ್ನ ಒಳ್ಳೆಯ ದಿಕ್ಕೆ. ನಿನ್ನಿಂದ ಅದಕ್ಕೆ ಏನಾದರೂ ಸಹಾಯ ಕೇಳುತ್ತಿರಬಹುದು. ನಿನ್ನ ಪ್ರೀತಿಯನ್ನು ಅದು ಬೇಡುತ್ತಿದೆ. ನಿನ್ನ ವಿಶ್ವಾಸ, ನಿನ್ನ ನಂಬಿಕೆ, ಅದನ್ನು ಉಳಿಸಿಕೊಳ್ಳಲು ಅದು ದಿನವಿಡೀ ನಿನ್ನ ಜೊತೆ ಕಾಲ ಕಳೆಯುತ್ತದೆ. ಹೌದು ಅಮ್ಮ, ಅದು ನನಗೆ ತುಂಬಾ ಸಹಾಯಕವಾಡಿನೆ. ಮಗನೇ, ನೀನದಕ್ಕೆ ಏನಾದ್ರೂ ಒಳ್ಳೆಯದನ್ನು ಮಾಡಬೇಕು. ಸರಿಯಮ್ಮ, ನಾನು ಕಟ್ಟಿಗೆ ಕಡಿಯಲು ಹೋಗುತ್ತೇನೆ. ಇವತ್ತು ಸ್ವಲ್ಪ ತಡವಾಗಿದೆ ಮೈಥಿಲಿ, ನನ್ನಗಾಗಿ ಕಾಯುತ್ತಿರಬಹುದು. ನಾನು ಸ್ವಲ್ಪ ಬೇಗ ಹೋಗಿ ಕಟ್ಟಿಗೆಯನ್ನು ಕಡೆದುಕೊಂಡು ಬರುತ್ತೇನೆ. ನೀನು ಹುಷಾರಾಗಿರುವಮ್ಮ. ಸರಿ ಮಗ, ಹೋಗಿ ಬಾ. ದೇವರು ನಿನ್ನ ಕಷ್ಟಕ್ಕೆ ಒಳ್ಳೆಯದನ್ನು ಮಾಡ್ಲಿ. ಕಟ್ಟಿಗೆಯನ್ನು ಕಡಿಯಲು ಬೆಳಿಗ್ಗೆ ಮನೆಯಿಂದ ಹೊರಬಂದನು. ಆ ದಿನ ಪಕ್ಷಿಯನ್ನು ಹುಡುಕಲು ಅಮರಕುಡು ಕಾಯಲಿಲ್ಲ. ಯಾಕೆಂದರೆ ಮುಂಚಿತವಾಗಿ ಆ ಪಕ್ಷಿ ಕಾಡಿನ ಆಳಕ್ಕೆ ಹಾರಿತು. ಅಲ್ಲಿ ಒಂದು ಭಯಾನಕ ಹಳೆಯ ಮರ, ಶಾಪದ ಮರ, ಅದನ್ನು ಕಂಡಿತು. ಮೈಥಿಲಿಯು ಮರವನ್ನು ಹುಡುಕಿ ಅಮರಕುಡುನನ್ನ ಕರೆದುಕೊಂಡು ಹೋಗಲು ಬಂದಿತು. ಅಮರಕುಡು ಪಕ್ಷಿಯನ್ನು ನೋಡಿ ಅದರ ಹಿಂದಿನಿಂದ ಹೊರಟನು. ಒಂದು ದೊಡ್ಡ ಒಣಗಿದ ಮರದ ಕೆಳಗೆ ಕರೆದುಕೊಂಡು ಬಂದು ನಿಂತಿತು. ಈ ಮರದ ಕೆಳಗೆ ಒಂದು ತ್ಯಾಗ, ಒಂದು ಸತ್ಯ ಮತ್ತು ಒಂದು ಮುಕ್ತಿ ಕಾಯುತ್ತಿತ್ತು. ಅಮರಕುಡು ತನ್ನ ಕೊಡಲಿಯನ್ನು ನೋಡುತ್ತಾನೆ. ಅವನಿಗೆ ಗೊತ್ತಿಲ್ಲ, ಇದು ಮರ ಕಡಿತ ಅಲ್ಲ, ಇದು ವಿಧಿಯ ಆಯ್ಕೆ ಎಂದು. ಅಮರಕುಡು ಆ ಮರದ ಬಳಿ ಬಂದು ನಿಂತನು. ಈ ಮರದಲ್ಲಿ ಏನೋ ವಿಶೇಷ ಅಡಕಿದೆ ಎಂದು ಕಾಣುತ್ತಿದೆ. ಏನಿರಬಹುದು? ಅಷ್ಟರಲ್ಲಿ ಆ ಪಕ್ಷಿಯು ಮರದ ಸುತ್ತಮುತ್ತ ಮತ್ತು ಅಮರಕುಡೋನ್ ಬಳಿ ಹಾರಾಡುತ್ತಿತ್ತು. ಸರಿ, ಏನಾದ್ರೂ ಆಗ್ಲಿ, ನಾನು ಕಟ್ಟಿಗೆಯನ್ನು ಕಡಿಯಲೇಬೇಕು ಎಂದು ಅಮರಕುಡು ಕೊಡಲಿಯನ್ನು ಹಿಡಿದುಕೊಂಡು ಮರವನ್ನು ಕಡಿಯಲು ಮರದ ಮುಂದೆ ನಿಂತನು. ಅಷ್ಟರಲ್ಲಿ ಆ ಮರದ ಆಳವಾದ ಬೇರುಗಳನ್ನು ನೋಡಿ ಸಾಮಾನ್ಯ ಮರವಲ್ಲವೆಂದು ಅನಿಸಿತು. ಮೈಥಿಲಿಯು ಈ ಸಂದರ್ಭದಲ್ಲಿ ಕಷ್ಟಪಡುತ್ತಿತ್ತು. ಯಾಕೆಂದರೆ ಅದರ ಜೀವನ ರೂಪ ತಾಳುವುದು ಈ ಮರದಲ್ಲಿಯೇ ಅಡಗಿತ್ತು. ಅಮರಕುಡು ಏನಾದರೂ ಆಗಲಿ ಎಂದು ಬೇರುಗಳನ್ನು ಅಗೆಯಲು ಶುರುಮಾಡಿದ. ಅಷ್ಟರಲ್ಲಿ ಒಂದು ಸನ್ಯಾಸಿ ಬರೆದ ಹಳೆಯ ಕಾಲದ ಪುರಾತನ ಶಾಸನ ಸಿಕ್ಕಿತು. ಅದನ್ನು ತೆಗೆದು ನೋಡಿದ. ಅದರ ಮೇಲೆ ಮಿಂಚುತ್ತಿದ್ದ ಅಕ್ಷರಗಳನ್ನು ನೋಡಿದ. ಆ ಶಾಸನದಲ್ಲಿ, ನಿನ್ನ ಜೀವನಕ್ಕೆ ಅತ್ಯಮೂಲ್ಯವಾಗಿರುವ ಒಂದನ್ನು ನನಗೆ ನೀಡಬೇಕು. ನೀಡದೇ ಇದ್ದರೆ ನಿನ್ನ ಜೀವವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇದು ನನ್ನ ಶಾಪದ ವಿಮುಕ್ತಿ ಮರವಾಗಿರುವುದರಿಂದ ನಿನ್ನ ಅಮೂಲ್ಯವಾದ ಒಂದನ್ನು ಕಳೆದುಕೊಳ್ಳಬೇಕು ಎಂದು ಬರೆದಿತ್ತು. ನನ್ನತ್ತಿರ ಅಮೂಲ್ಯವಾಗಿಯುವುದೆಂದರೆ ಈ ಕೊಡಲಿ. ನನಗೆ ಈ ಕೊಡಲೆಗಿಂತ ಅಮೂಲ್ಯವಾದದ್ದಿನ್ಯಾವುದಿದೆ? ಇದೇ ನನ್ನ ಜೀವನ, ಇದೇ ನನ್ನ ಬದುಕು. ಇದನ್ನು ನಿನ್ನಲ್ಲಿಡುತ್ತಿದ್ದೇನೆ. ನನ್ನಿಂದ ನಿನಗೆ ಮುಕ್ತಿ ಸಿಗುವುದಾದರೆ ನಾನು ತ್ಯಾಗಗೋಸ್ಕರ ಸಿದ್ಧನಿದ್ದೇನೆ. ಇದನ್ನು ಗಮನಿಸುತ್ತಿದ್ದ ಪಕ್ಷಿಯ ಕಂಗಲ್ಲಿ ನೀರು ತುಂಬಿತ್ತು. ಯಾಕಂದರೆ ಆ ಶಾಪ ವಿಮುಕ್ತಿಯಾಗುವುದು ತನ್ನದೆಂದು ಅರಿತಿತ್ತು. ನಂತರ ಅಮರಕುಡು ತನ್ನ ಕೊಡಲಿಯನ್ನು ಆ ಮರದ ಬೀರುಗಳ ಬಳಿ ಇಟ್ಟನು. ಒಂದು ಕ್ಷಣ ಎಲ್ಲವೂ ಮೌನವಾಯಿತು. ನೆಲ ಕಂಪಿಸಿತು.
ಮರದೊಳಗಿಂದ ಬೆಳಕು ಹೊರಹೊಮ್ಮಿತು. ಇದನ್ನು ಕಂಡು ಅಮರಕುಡು ಗಾಬರಿಯಾಗಿ ನಿಂತನು. ಅಷ್ಟರಲ್ಲಿ ಆ ಪಕ್ಷಿಯು ನೆಲದ ಮೇಲೆ ಕುಳಿತುಕೊಂಡಿತು. ಆ ಪಕ್ಷಿಯು ಮಿಂಚಿನಿಂದ ಹೊಳೆಯುತ್ತಾ ತನ್ನ ಆಕಾರವನ್ನು ಕಳೆದುಕೊಂಡು ರಾಜಕುಮಾರಿಯಾಗಿ ಬದಲಾಯಿತು. ರೆಕ್ಕೆಗಳು ಬೆಳಕಾಗಿ ಬದಲಾದವು. ಅಷ್ಟರಲ್ಲಿ ದಿಗ್ಭ್ರಮಿಗೊಂಡ ಅಮರಕುಡು ಒಂದು ಕ್ಷಣ ಮೌನನಾದ. ನೀವ್ಯಾರು? ಈ ಶಾಪಕ್ಕೆ ಹೇಗೆ ಗುರಿಯಾಗಿರುವಿರಿ? ನಾನು ರಾಜಕುಮಾರಿ. ಒಬ್ಬ ಸನ್ಯಾಸಿಯಿಂದ ನಾನು ಅವನ ಶಾಪಕ್ಕೆ ಗುರಿಯಾದೆ. ಹೌದಾ? ಯಾವ ಕಾರಣಕ್ಕಾಗಿ ಆ ಸನ್ಯಾಸಿಯು ನಿಮಗೆ ಶಾಪ ಹಾಕಿದನೆಂದು ನಾನು ತಿಳಿಯಬಹುದೇ? ಹೇಳ್ತೇನೆ. ನನ್ಗೆ ಮರುಜನ್ಮ ಕೊಟ್ಟ ದೇವರು ನೀವು. ಹಾಗೆ ಅನ್ನಬೇಡಿ ರಾಜಕುಮಾರಿಯವರೇ. ನಾನು ನಿನ್ನಿಂದ ಮನುಷ್ಯಳಾದೆ. ಜನರ ಜೊತೆ ಬದುಕುವುದನ್ನು ಕಲಿತೆ. ಪ್ರೀತಿ ವಿಶ್ವಾಸದಿಂದ ಇರುವುದನ್ನು ಕಲಿತೆ. ಗೌರವ ಕೊಡುವುದನ್ನು ಕಲಿತೆ. ಮತ್ತೊಬ್ಬರಿಗಾಗಿ ಬದುಕುವುದನ್ನು ನೋಡಿದೆ. ನಿನ್ನಿಂದ ನನ್ನ ಬದುಕು ಸುಂದರವಾಯಿತು. ನಾನು ಮತ್ತೆ ರಾಜಕುಮಾರಿಯಾಗಲು ನೀನೇ ಕಾರಣ. ಇದೆಲ್ಲ ವಿಧಿಯಾಟ ಆಗಿರಬಹುದು ರಾಜಕುಮಾರಿಯವರೇ. ವಿಧಿಯಾಟ ಆಗಿದ್ರೂ ಆಗದೇ ಇದ್ರೂ ಇದು ನಮ್ಮ ಮಧ್ಯೆ ನಡೆದಂತಹ ಒಂದು ಪ್ರೀತಿ ವಾತ್ಸಲ್ಯದ ಸಮಯ. ರಾಜಕುಮಾರಿಯವರೇ, ನೀವು ಹೇಳುತ್ತಿರುವುದು ನನಗೆ ತಿಳಿಯುತ್ತಿಲ್ಲ. ನೀವು ನನ್ ಜೊತೆ ಅರಮನೆಗೆ ಬರ್ಬೇಕು. ನಿಮ್ಗೆ ಒಪ್ಪಿಗೆ ತಾನೆ? ನನ್ನಿಂದ ಬರಲು ಆಗುವುದಿಲ್ಲ ರಾಜಕುಮಾರಿಯವರೇ, ಏಕೆಂದರೆ ನಾನು ಮೊನ್ನೆ ಕಟ್ಟಿಗೆಯನ್ನು ಮಾರಲು ಹೋದಾಗ ರಾಜರು ಅವಮಾನಿಸಿ ನನ್ನನ್ನು ಬೈದು ಕಟ್ಟಿಗೆಗೆ ದುಡ್ಡನ್ನು ಸಹ ಕೊಡದೆ ಬೈದು ಕಳುಹಿಸಿದರಲ್ಲವಾ? ಆದ ಕಾರಣ ನಾನು ಕಿಳುಜಾತಿಯಾಗಿರುವುದರಿಂದ ನಾನು ಮತ್ತೆ ಅಲ್ಲಿ ಕಾಲಿಡಲಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಇಲ್ಲ ಅಮರಕುಡು, ನೀನು ನನ್ನ ಜೊತೆ ಬರಲೇಬೇಕು. ನನಗೆ ಮರುಜನ್ಮ ನೀಡಿದ ದೇವರು ನೀವು. ನಿಮಗೆ ಜಾತಿಭೇದ ಮಾಡುವುದುಂಟೇ? ಆಯಿತು ರಾಜಕುಮಾರಿಯವರೇ, ನಿಮ್ಮ ಒತ್ತಾಯದ ಮೇರೆಗೆ ನಾನು ಬರುತ್ತೇನೆ. ನನಗೆ ಒಂದು ವಿಷಯ ಗೊತ್ತಾಗಬೇಕು ರಾಜಕುಮಾರಿಯವರೇ, ನೀವು ಹೇಗೆ ನನ್ನಿಂದ ಮಾತ್ರ ಶಾಪದಿಂದ ತಪ್ಪಿಸಿಕೊಂಡಿರಿ? ಅಮರಕುಡು, ನೀನು ನನ್ನ ಮೇಲೆ ಇಟ್ಟ ನಂಬಿಕೆ, ನನ್ನ ಮೇಲೆ ಇಟ್ಟ ಆತ್ಮವಿಶ್ವಾಸ, ಗೌರವ ನನಗೆ ಈ ಜನ್ಮದಲ್ಲಿ ಮತ್ತೆ ರಾಜಕುಮಾರಿಯಾಗುವ ಅವಕಾಶ ಕೊಟ್ಟಿದ್ದು. ಆಗ ರಾಜಕುಮಾರಿ ಸಂತೋಷದಿಂದ ಅಮರಕುಡುನನ್ನು ಕರೆದುಕೊಂಡು ಅರಮನೆಯತ್ತ ಹೊರಟಳು. ಕಂಡ್ರಟ್ಟಿ ಎಂಬ ಹಳ್ಳಿಗೆ ಬಂದರು. ಅಲ್ಲಿ ರಾಜಕುಮಾರಿ ಅವರನ್ನು ಹುಡುಕುತ್ತಿರುವ ಸುದ್ದಿ ಊರ ತುಂಬೆಲ್ಲ ಹರಡಿತ್ತು. ಆ ಇಬ್ಬರು ಅವಸರವಸರದಿಂದ ಗೋಕಾಕ್ ಕಡೆ ನಡೆದರು. ಅರಮನೆ ಸಮೀಪಿಸಿತು. ಅಲ್ಲಿ ದ್ವಾರಪಾಲಕನೊಬ್ಬನು ಇವರನ್ನು ತಡೆದನು. ಯಾರು ನೀವು? ಇಲ್ಲಿಗೇಕೆ ಬಂದಿರುವಿರಿ? ನಿಮ್ಮನ್ನು ಒಳಗೆ ಬಿಡಲು ಆಗುವುದಿಲ್ಲ. ರಾಜರ ಆಜ್ಞೆ ಇಲ್ಲದೆ ಒಳಗೆ ಹೋಗುವುದು ತುಂಬಾ ಕಷ್ಟ. ನೀನು ಯಾರ ಜೊತೆ ಮಾತಾಡ್ತಿದ್ದೀಯಾ ಅಂತ ಅರಿವಿದೆಯೇ ನಿನಗೆ? ನಾನು ಈ ರಾಜನ ಮಗಳು ಕನಕವತಿ. ತಪ್ಪಾಯ್ತು ರಾಜಕುಮಾರಿಯವರೇ, ನೀವು ಒಳಗೆ ಹೋಗಿ. ಆದರೆ ಈ ಬಡ ವ್ಯಕ್ತಿ ಯಾರು ಎಂದು ನನಗೆ ನೀವು ತಿಳಿಸಲಿಲ್ಲ. ನಿನಗೆ ತಿಳಿಸುವ ಅಗತ್ಯವಿಲ್ಲ. ನಾನು ಈ ರಾಜ್ಯದ ರಾಜಕುಮಾರಿ. ಕನಕವತಿಯ ಅಮರಕುಡುವನ್ನು ಕರೆದುಕೊಂಡು ಅರಮನೆಯ ಒಳಗೆ ಧಾವಿಸಿ ಹೊರಟಳು. ತನ್ನ ತಂದೆಯ ಹಾಸಿಗೆಯನ್ನು ಹಿಡಿದು ಮಲಗಿರುವುದನ್ನು ಕಂಡರು. ತುಂಬಾ ದುಃಖಿತಳಾದಳು. ಆದರೆ ನಿಜಾಂಶ ಶಾಪ ಮುಕ್ತಿಗೊಳಿಸಿದ ಈ ಬಡಕಟ್ಟಿಗೆ ಕಡಿಯುವವನ ಸ್ಪರ್ಶದಿಂದ ಮಾತ್ರ ರಾಜನು ಗುಣಮುಖನಾಗಲು ಸಾಧ್ಯವಿದೆ ಎಂದು ಗೊತ್ತಾಯಿತು. ಆಗ, ಅಮರಕುಡು, ನೀವು ನನ್ನ ತಂದೆಯನ್ನು ಸ್ಪರ್ಶಿಸಿ. ಬೇಡ ರಾಜಕುಮಾರಿಯವರೇ, ಇದು ನನ್ನಿಂದ ತಪ್ಪಾಗ್ತದೆ. ನಾನು ಕೀಳು ಜಾತಿಯವನು. ರಾಜಕುಮಾರಿ ಹೇಳುತ್ತಿದ್ದೇನೆ, ನೀವು ನನ್ನ ತಂದೆಯನ್ನು ಸ್ಪರ್ಶಿಸಲೇಬೇಕು. ಆಯಿತು ರಾಜಕುಮಾರಿಯವಳೇ. ಅಮರಕುಡು ರಾಜನನ್ನು ಸ್ಪರ್ಶಿಸುತ್ತಿದ್ದಂತೆ ನಿಧಾನವಾಗಿ ಉಸಿರಾಡಲು ಪ್ರಾರಂಭಿಸಿದ ಕೈಬೆರಳುಗಳು ಚಲನೆಯನ್ನು ಹೊಂದಿದವು. ನಿಧಾನವಾಗಿ ಜೀವ ತುಂಬಿದಂತಾಯಿತು. ರೋಗ ಮುಕ್ತಿಯಾಗತೊಡಗಿತು. ಹೀಗೆ ಕೆಲವು ಕ್ಷಣಗಳಲ್ಲಿ ರಾಜನು ಅನಾರೋಗ್ಯದಿಂದ ಪಾರದನು. ನಿಮ್ಮಿಂದ ದೊಡ್ಡ ಉಪಕಾರವಾಯಿತು. ನೀವು ಈ ರಾಜ್ಯಕ್ಕೆ ರಾಜನನ್ನು ಮತ್ತು ರಾಜಕುಮಾರಿಯನ್ನು ಮರಳಿ ನೀಡಿದ್ದೀರಿ. ಹಾಗೆ ಮಾತನಾಡಬೇಡಿ ರಾಜರೇ. ನೀವು ದೊಡ್ಡವರು, ರಾಜರು. ನಾನು ಬಡ ಕಟ್ಟಿಗೆ ವ್ಯಾಪಾರಸ್ಥ. ನಿನ್ನನ್ನು ನಾನು ಮುಂಚೆ ಎಲ್ಲೋ ನೋಡಿದಾಗೆ ನೆನ್ಪಿನೆ. ರಾಜರೇ, ನೀವು ನನಗೆ ಕಳೆದ ಬಾರಿ ಕಟ್ಟಿಗೆಯನ್ನು ಇಡಲು ಬಂದಾಗ ಅವಮಾನಿಸಿ ಬೈದು ಅಸಹ್ಯ ಮಾಡಿ ಕಳಿಸಿದ್ದೀರಿ. ನನ್ನ ಕಟ್ಟಿಗೆಯ ಪ್ರತಿಫಲ ಹಣವನ್ನು ಸಹ ನೀಡಲಿಲ್ಲ. ಅವಾಗ ನೀವು ನನ್ನನ್ನು ನೋಡಿರಬೇಕು. ನನ್ನಿಂದ ತಪ್ಪಾಯ್ತು, ಕ್ಷಮಿಸ್ಬಿಡು. ನಾನು ಕ್ಷಮಿಸುವುದು ಹೇಗೆ ರಾಜರೇ? ನೀವು ದೊಡ್ಡವರು. ನನ್ನಲ್ಲಿ ನೀವು ಕ್ಷಮೆ ಕೇಳುವುದು ಸರಿಯಲ್ಲ ರಾಜರೇ.
ಇಲ್ಲ, ಅಮರಕುಡು ಕ್ಷಮೆ ಕೇಳುವುದು ನನ್ನ ತಪ್ಪಿನ ಅರಿವಿನಿಂದ. ಆಯ್ತು ರಾಜರೇ, ನಿಮ್ಮ ಇಚ್ಛೆಯಂತೆ ನಾನು ಕ್ಷಮಿಸಿದ್ದೇನೆ. ನಾನಿನ್ನು ಹೊರಡುತ್ತೇನೆ. ಆದರೆ ಮಂತ್ರಿಗಳ ಹತ್ತಿರ ಒಂದು ಷಡ್ಯಂತ್ರ ನಡೆಯುತ್ತಿತ್ತು. ಇವನಿಗೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುವ ವಿಚಾರ ಗೊತ್ತಿಲ್ಲ. ನಾವು ಹೇಗಾದರೂ ಮಾಡಿ ಇವನನ್ನು ಅರಮನೆಯಿಂದ ಆಚೆ ತಳ್ಳಬೇಕು. ಇಲ್ಲದಿದ್ದರೆ ಅರಮನೆಯ ಒಳಗೆ ಬಂದವನು ರಾಜಕುಮಾರಿಯನ್ನು ಮದುವೆಯಾಗಿ ಇವನೇ ಸಿಂಹಾಸನವನ್ನು ಏರಿ ನಮಗೆ ರಾಜನಾಗುತ್ತಾನೆ. ಇವನನ್ನು ಹೇಗಾದರೂ ಮಾಡಿ ಬೇಗನೆ ಆಚೆ ತಳ್ಳಬೇಕು. ಸೈನಿಕರೇ, ಬೇಗನೆ ಏರ್ಪಾಡು ಮಾಡಿ. ಆಯ್ತು ಮಂತ್ರಿಗಳೇ. ಆದರೆ ರಾಜಕುಮಾರಿಯ ಬಳಿ ನಿಂತಿದ್ದ ಅಮರಕುಡು ಸೈನಿಕರಲ್ಲಿಗೆ ಬಂದರು. ನಿನ್ನ ಕೆಲಸ ಮುಗಿತ್ತಲ್ವೇ? ನೀನಿನ್ನು ಹೊರಡಬಹುದು. ಬೇಗನೆ ಆಚೆ ಹೋಗು. ನೀನು ಇಲ್ಲೇ ಇರುವಂತಿಲ್ಲ. ಯಾಕೆ ಸೈನಿಕರೇ, ಇವರು ಯಾಕೆ ಹೋಗ್ಬೇಕು? ಇದನ್ನು ಹೇಳಲು ನಿಮಗೆ ಯಾರು ಅವಕಾಶ ಕೊಟ್ಟರು? ಮಂತ್ರಿಗಳ ಆಜ್ಞೆಯಂತೆ ನಾನು ಹೇಳಿದೆ. ರಾಜ್ಕುಮಾರಿಯವರೇ, ನೀವು ನಿಮ್ಮ ಕೆಲಸವನ್ನು ಮಾಡಿ. ಮುಂದೇನು ಮಾಡಬೇಕೆಂಬುದು ನನಗೆ ಗೊತ್ತು. ಮಂತ್ರಿಯವರೇ, ಸಭೆ ಸೇರಿಸಿ. ಎಲ್ಲರೂ ಸಭೆ ಸೇರಿದರು. ರಾಜಕುಮಾರಿಯವರು ಮತ್ತು ರಾಜನ ಸಿಂಹಾಸನದ ಮೇಲೆ ಕುಳಿತಿದ್ದನ್ನು ರಾಜಕುಮಾರಿ ಜೋರಾಗಿ ಹೇಳಿದಳು. ಈ ವ್ಯಕ್ತಿಯು ನನ್ನ ಜೀವ ಉಳಿಸಿದವನು. ನಾನು ಶಾಪಕ್ಕೆ ತುತ್ತಾಗಿ ಪಕ್ಷಿಯಾಗಿದ್ದಾಗ ನನ್ನ ಮೇಲಿನ ನಂಬಿಕೆಯಿಟ್ಟು ಸ್ನೇಹದ ಮೇಲೆ ನಂಬಿಕೆಯ ಅರಿವು ಮತ್ತು ಜನರ ಪ್ರೀತಿ ಕಾಳಜಿಯನ್ನ ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿಯಿವರು. ಇವರಿಂದ ನಾನು ಶಾಪಮುಕ್ತಲಾಗಿದ್ದೇನೆ. ನೀವು ಇವರಿಗೆ ಅಪಮಾನ ಮಾಡಿದರೆ ಅದು ನನಗೆ ಅಪಮಾನ ಮಾಡಿದ ಹಾಗೆ. ರಾಜನು ನಿಧಾನವಾಗಿ ಸಿಂಹಾಸನದಿಂದ ಮೇಲೆದ್ದನು. ಮುಖದಲ್ಲಿ ಸಂತೋಷ, ಎದೆಯಲ್ಲಿ ಪ್ರೀತಿ, ಕಣ್ಣಲ್ಲಿ ಧೈರ್ಯ, ಎಲ್ಲವೂ ಮಿಂಚುತ್ತಿತ್ತು. ನನ್ನ ರಕ್ತದಿಂದ ಜನಿಸಿದವಳನ್ನ ನೀವು ಕಾಪಾಡಿಕೊಳ್ಳಲು ವಿಫಲರಾಗಿದ್ದೀರಿ. ನನ್ನ ರಾಜ್ಯದ ಸೈನಿಕರು, ನೀವೆಲ್ಲಿ ಹೋಗಿರುವಿರಿ? ಒಬ್ಬ ಸನ್ಯಾಸಿಯಿಂದ ಶಾಪಕ್ಕೆ ಗುರಿಯಾಗುವಾಗ ನೀವಿಲ್ಲರೂ ಇರಲಿಲ್ಲವಾ? ಮಾಹಿತಿಯನ್ನು ಏಕೆ ಹೊರಗೆ ಹೋಗಲು ಬಿಟ್ಟಿದ್ದೀರಿ? ಈ ಬಡವನು ನನ್ನ ಮಗಳನ್ನು ನನಗೆ ಮರಳಿ ನೀಡಿದ, ನನ್ನ ಜೀವವನ್ನು ಕಾಪಾಡಿದ. ಈ ಬಡವನಿಗೆ ನಾನು ಎಷ್ಟು ಚಿರಋಣಿಯಾದರೂ ತಪ್ಪೇನಿಲ್ಲ. ಮಂತ್ರಿಗಳ ಮುಖದಲ್ಲಿ ನಾಚಿಕೆ ಬರುತ್ತದೆ. ಆದರೂ ಆ ಬಡವನನ್ನು ಹೊರಗೆ ಹಾಕುವುದು ಹೇಗೆ ಎಂದು ಯೋಚನೆ ಮಾಡುತ್ತಿದ್ದರು. ನೋಡಿ, ಇವತ್ತು ಅಮರಕುಡು ಮತ್ತು ಕನಕವತಿಯ ಜೊತೆ ಇಂದು ಮದುವೆ ಆಗ್ತದೆ. ಇನ್ನು ಮೇಲೆ ಅಮರಕುಡು ಈ ರಾಜ್ಯದ ರಾಜನ. ಅವನಿಗೆ ನೀವು ಗೌರವ ಸಲ್ಲಿಸುವುದು ನಿಮ್ಮ ಕರ್ತವ್ಯ. ಆದ್ರೆ ಮಂತ್ರಿಗಳ ಇದನ್ನ ಹೇಗಾದ್ರೂ ಮಾಡಿ ಮುರಿಯಬೇಕೆಂದು ಒಳಸಂಚನ್ನ ಹಾಕಿದ್ರು. ರಾಜರೇ, ಇವನನ್ನು ಪರೀಕ್ಷೆ ಮಾಡಬೇಕು. ಹಾಗೆ ಇವನಿಗೆ ರಾಜ್ಯದ ಪಟ್ಟಾಭಿಷೇಕ ಮಾಡುವುದು ಸರಿಯಲ್ಲ. ಮಂತ್ರಿಗಳೇ, ಸುಮ್ಮನಿರಿ. ನಾನು ಮೊದಲೇ ಘೋಷಣೆ ಮಾಡಿದ್ದೇನೆ. ನನ್ನ ಮಗಳನ್ನು ಹುಡುಕಿಕೊಟ್ಟವರಿಗೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು. ನನ್ನ ಜೀವವನ್ನು ರಕ್ಷಿಸಿದರಿಂದ ಅವನಿಗೆ ಈ ರಾಜ್ಯದ ಪಟ್ಟಾಭಿಷೇಕ ಮಾಡಲು ನಾನು ತೀರ್ಮಾನಿಸಿದ್ದೇನೆ. ರಾಜ್ಯವನ್ನು ನಂಬಿಕೆಯಿಂದ ನಡೆಸಬೇಕು, ಭಯದಿಂದ ನಡೆಸಬಾರದು. ಗೊತ್ತಾಯ್ತಾ ಮಂತ್ರಿಗಳೇ? ಮಂತ್ರಿಗಳು ತಲೆ ತಗ್ಗಿಸಿದರು. ತಾವು ಮಾಡಿದ ಸಂಚು ಸರಿಯಾಗಿ ಕೆಲಸ ಮಾಡಲಿಲ್ಲವೆಂದು ಒಳಗೊಳಗೆ ಕೋಪಿತಗೊಂಡರು. ಆದರೂ ಏನೂ ಮಾಡುವ ಅವಕಾಶ ಇರಲಿಲ್ಲ. ಎಲ್ಲರಿಗೂ ಅಲ್ಲಿಂದ ಕದಲಿದರು. ಅಲ್ಲಿ ಉಳಿದವರು 3 ಜನ ಮಾತ್ರ: ರಾಜ, ಕನಕವತಿ ಮತ್ತು ಅಮರಕುಡು. ಪಕ್ಷಿಯಾಗಿದ್ದಾಗ ನಾನು ಜೀವಿಸುತ್ತಿದ್ದೆ. ಆದ್ರೆ ನನಗೆ ಮರಳಿ ಮನುಷ್ಯ ಜನ್ಮ ನೀಡಿದ ನಿಮ್ಮನ್ನು ಮರೆಯಲು ಸಾಧ್ಯವಿಲ್ಲ. ಆದ ಕಾರಣ ನೀವು ನನ್ನ ಜೊತೆಗೆ ಇರಬೇಕು ಎಂಬುದು ನನ್ನ ಆಸೆ. ಇದು ನನ್ನ ಹೃದಯದ ಬಡಿತ. ರಾಜನ ಘೋಷಣೆ ಮಾಡಿದಂತೆ ಕನಕವತಿ ಮತ್ತು ಅಮರಕುಡು ಮದುವೆಯಾಗುತ್ತದೆ. ಒಂದು ಶಾಪದಿಂದ ಆರಂಭವಾದ ಕಥೆ ನಂಬಿಕೆಯಿಂದ ಮುಕ್ತಾಯವಾಗುತ್ತದೆ. ಪಕ್ಷಿಯಾಗಿ ಹಾರಿದ ಆತ್ಮವು ರಾಜ್ಯದ ರಾಜಕುಮಾರಿಯಾಗುತ್ತದೆ. ಕಟ್ಟಿಗೆ ಕಡಿಯುವನ ಕೈ ಸಿಂಹಾಸನವನ್ನು ಏರಿತು. ನಂತರ ಅಮರಕುಡು ಅವರು ತನ್ನ ವೃದ್ಧ ತಾಯಿಯನ್ನು ಕರೆದುಕೊಂಡು ಬರಲು ಹೋದನು. ಅಮ್ಮ, ನಾನು ನಂಬಿಕೆ ಇಟ್ಟ ಪಕ್ಷಿಯ ರಾಜಕುಮಾರಿಯ ರೂಪ ತಾಳಿ ನನಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿತು. ನಾನು ಆ ರಾಜಕುಮಾರಿಯನ್ನು ಮದುವೆಯಾಗಿ ಈ ರಾಜ್ಯದ ರಾಜನಾಗಿದ್ದೇನೆ ಅಮ್ಮ. ತುಂಬಾ ಸಂತೋಷವಾಯಿತು ಮಗನೇ. ನಿನ್ನನ್ನು ಈ ಕಣ್ಣುಗಳಿಂದ ನೋಡಿ ನನಗೆ ಈ ಜೀವನ ಸಂತೃಪ್ತಿಯಾಯಿತು. ಬನ್ನಿ ಅಮ್ಮ, ನಾವು ಅರಮನೆಗೆ ಹೋಗೋಣ. ಇಲ್ಲ ಮಗನೇ, ಇದು ನಿನ್ನ ತಂದೆಯ ಕೊನೆಯ ನೆನಪು ಇರುವ ಮನೆ. ನಾನು ಈ ಮನೆಯನ್ನು ಬಿಟ್ಟು ಅರಮನೆಗೆ ಬರಲಾರೆ. ನೀವು ಅರಮನೆಯಲ್ಲಿಯೇ ಸಂತೋಷವಾಗಿರಿ.
ಆದರೆ ನಾನು ಈ ಗುಡಿಸಲು ಮನೆಯನ್ನು ಬಿಟ್ಟು ಬರುವುದೂ ಆಗುವುದಿಲ್ಲ. ಹೀಗೆ ಅನ್ನ ಬಿಡಿಯಮ್ಮ. ಅರಮನೆಯಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಬನ್ನಿ ಅಮ್ಮ, ಹೋಗೋಣ. ಹಠ ಮಾಡಬೇಡಿ. ಇಲ್ಲ ಅಮರಕುಡು, ಇದು ನನ್ನ ನಿರ್ಧಾರವಲ್ಲ, ಇದು ನಿಮ್ಮ ತಂದೆಯ ನಿರ್ಧಾರ. ಆಯ್ತಮ್ಮ, ನಿಮಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕಳಿಸ್ತೇನೆ. ನಾನಿನ್ನು ಹೊರಡ್ತೇನೆ ಅಮ್ಮ. ಎಂದು ಹೇಳಿ ಅಮರಕುಡು ಅರಮನೆಗೆ ಸಾಗಿದನು. ಶಾಪವನ್ನು ಮುರಿಯಲು ಶಕ್ತಿ ಬೇಕಾಗಿರುವುದಿಲ್ಲ, ಅದಕ್ಕೆ ಬೇಕಾಗಿರುವುದು ನಂಬಿಕೆ. ಅಂದ್ರೆ ನಿಮ್ಮ ಬದುಕಿನಲ್ಲಿ ನೀವು ಯಾರಿಗೆ ಅಂತಹ ನಂಬಿಕೆಯನ್ನು ನೀಡಿರುವಿರಿ? ನಿಮ್ಮ ನಂಬಿಕೆಯನ್ನು ಉಳಿಸಿಕೊಂಡ ಆ ವ್ಯಕ್ತಿ ಯಾರು? ಅವರ ಮೇಲೆ ನಂಬಿಕೆ, ವಿಶ್ವಾಸವಿಡಲು ಕಾರಣ ಏನು ಎಂದು ಕಮೆಂಟ್ ಮೂಲಕ ತಿಳಿಸಿ. ಇದು ಪಾರ್ಟ್ 2 ಬರುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಪಾರ್ಟ್ 2 ಎಂದು ಕಮೆಂಟ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.